ರಾಮಪಟ್ಟಣ ಅನ್ನುವ ಒಂದು ಅಂದವಾದ ಗ್ರಾಮದಲ್ಲಿ ಪ್ರಸಾದ್ ಶಾರದಾ ದಂಪತಿಗಳು ಕೂಡು ಕುಟುಂಬವಿರುತ್ತಾ ಇತ್ತು. ಅವರಿಗೆ ರಮೇಶ್, ಸುರೇಶ್, ಅರುಣ್ ಅನ್ನುವ 3 ಮಕ್ಕಳು, ಅವನಿ, ಅಂಜಲಿ, ಅನಾಮಿಕಾ ಅನ್ನುವ 3 ಸೊಸೆಯರು. ಮನೆ ಮುಂದೆ ಅವರದು ಒಂದು ಕೂಲ್ ಡ್ರಿಂಕ್ ಶಾಪ್ ಇದ್ದಿತ್ತು. ಅದರಲ್ಲಿ ಐಸ್ ಕ್ರೀಮ್ ಕೂಡ ಮಾರ್ತಾ ಇದ್ರು. ಎಲ್ಲರೂ ಕಲಿತು ಬೆರೆತು ಕೆಲಸ ಮಾಡಿಕೊಳ್ಳುತ್ತಾ ಇರುವಾಗ ಒಂದು ದಿನ ಊರಿನಲ್ಲಿ ಎಲ್ಲರ ಮನೆಯಲ್ಲಿ ಕಿಚ್ಚನ್ನು ಹಚ್ಚುವ ಕಾಂತಮ್ಮ ಅವರ ಮನೆಗೆ ಬರ್ತಾಳೆ. ಕಾಂತಮ್ಮ ಬರುವುದನ್ನು ನೋಡುತ್ತಲೇ ಅಡುಗೆ ಮನೆಯಲ್ಲಿರುವ 3 ಸೊಸೆಯರು ಅಲರ್ಟ್ ಆಗಿ ಹೋಗುತ್ತಾರೆ. ಇಲ್ಲಿ ನೋಡಿ ಅಕ್ಕಂದ್ರೆ, ಆ ಕಾಂತಮ್ಮ ಚಿಕ್ಕಮ್ಮ ಬಂದಿದ್ದಾಳೆ. ಇನ್ನು ನೋಡಿ, ಅತ್ತೆಯ ಕಿವಿಯಲ್ಲಿ ಇಲ್ಲ ಸಲ್ಲದೆಲ್ಲ ಊದಿಸ್ತಾಳೆ. ಆಕೆ ಮಾತನ್ನ ಕೇಳ್ತಾ ಇದ್ರೆ ಅತ್ತೆಗೆ ಇಲ್ಲದ ತಲೆನೋವು ಬರುತ್ತೆ. ಹೌದು ಅವನಿ, ಈಕೆನ ನಾನು ಮದ್ವೆ ಆದಾಗಿಂದ ನೋಡ್ತಾ ಇದ್ದೀನಿ. ಯಾರ ಮೇಲೆ ಯಾವಾಗ ಯಾವ ಬಂಡೆ ಹಾಕ್ತಾಳೋ ಅರ್ಥವಾಗಲ್ಲ. ನಾವು ಜಾಗೃತಿಯಾಗಿದ್ದು ನಮ್ ಕೆಲಸ ನಾವು ಮಾಡ್ಕೊಳ್ಳೋದು ಒಳ್ಳೇದು. ಈಗ ನೋಡಿ, ಅತ್ತೆ ಕರೆದು ಆಕೆಗೆ ತಿನ್ನೋದಕ್ಕೆ ಏನೋ ಒಂದು ತಗೊಂಬಾ ಅಂತ ನಮ್ಗೆ ಫರ್ಮಾನ್ ಕೊಡ್ತಾರೆ. ಏನ್ ಅಗತ್ಯವಿಲ್ಲ ಅಂಜಲಿ, ನೀನು ಹೋಗಿ ಒಂದು ಕೂಲ್ ಡ್ರಿಂಕ್ಸು ಐಸ್ ಕ್ರೀಮ್ ತಗೊಂಡು ಟೇಬಲ್ ಮೇಲೆ ಇಟ್ಬಾ. ಆಕೆ ಕೇಳೋದಕ್ಕೆ ಮೊದಲೇ ಇಟ್ರೆ ಜಗಳವಿರಲ್ಲ. ಅಂಜಲಿ ಸರಿ ಎಂದು ಹೇಳಿ ಶಾಪ್ ಒಳಗಿಂದ ಒಂದು ಕೂಲ್ ಡ್ರಿಂಕ್ಸ್ ಬಾಟಲ್, ಐಸ್ ಕ್ರೀಮ್ ಕಪ್ಪು ತೆಗೆದುಕೊಂಡು ಹೋಗಿ ಅವರು ಕೂತ್ಕೊಂಡ ಟೇಬಲ್ ಮುಂದೆ ಇಟ್ಟು ಮಾತನಾಡಿಕೊಳ್ಳದೆ ತಿರುಗಿ ಅಡುಗೆ ಮನೆಗೆ ಬರುತ್ತಾಳೆ. ಅದನ್ನು ನೋಡಿ ಕಾಂತಮ್ಮಂಗೆ ಮೈಯೆಲ್ಲ ಉರಿಯುತ್ತೆ. ತಕ್ಷಣ ಶಾರದಳ ಕಡೆ ನೋಡಿ ತಿರುಗಿ ಕಿಚ್ಚು ಹಚ್ಚಲಿಕ್ಕೆ ಶುರು ಮಾಡುತ್ತಾಳೆ. ನೋಡಿದ್ಯಾ ಶಾರದಾ, ನಿನ್ನ 3ನೇ ಸೊಸೆ ಅಂಜಲಿ ಎಷ್ಟು ಪೊಗರು ಆ ಹುಡುಗಿಗೆ. ಕನಿಷ್ಠ ಚಿಕ್ಕಮ್ಮ ಚೆನ್ನಾಗಿದ್ದೀರಾ ಅಂತ ಕೂಡ ಕೇಳಲಿಲ್ಲ. ತಂದ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ನನ್ನ ಕೈ ಕೂಡ ಕೊಡದೆ ಆ ಟೇಬಲ್ ಮೇಲೆ ಬಿಸಾಕಿ ಹೋಗ್ತಾ ಇದ್ದಾಳೆ. ನಿಜಕ್ಕೂ ಮರ್ಯಾದೆ ಏನು ಅಂತ ಕಲ್ಸಿದ್ಯಾ ಇಲ್ವಾ? ಶಾರದಾ ಕಷ್ಟದಿಂದ ಸೊಸೆ ಕಡೆ ನೋಡುತ್ತಾಳೆ. 3 ಅಡುಗೆ ಮನೆಯಲ್ಲಿ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಾ ನಿಶ್ಶಬ್ದವಾಗಿದ್ದು ಬಿಡುತ್ತಾರೆ. ಅದ್ಗೆ ಅವ್ರೆ, ನಿಮ್ಮ ಸೊಸೆನ ನೀನೇ ಗಟ್ಟಿಯಾಗಿ ಬೈಬೇಕು. ನಾನೇನು ಐಸ್ ಕ್ರೀಮು ಕೂಲ್ ಡ್ರಿಂಕ್ಸು ಕುಡಿಯಕ್ಕಾಗಲ್ಲ, ಹಲ್ಲು ಜುಮ್ಮನತ್ತೆ. ಹೋದ ಸಲ ಬಂದಾಗ ನಿನ್ನ ಸೊಸೆ ಬಿಸಿ ಬಿಸಿಯಾಗಿ ಸಮೋಸ ಮಾಡಿದ್ಲಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಅದೇನೋ ಮಾಡ್ಕೊಡು, ಶುಭ್ರವಾಗಿ ತಿಂದು ಹೋಗ್ತೀನಿ. ಅಮ್ಮ ಅನಾಮಿಕಾ, ಒಂದ್ಸಲ ಇಲ್ಲಿ ಬಾಮ್ಮ. ಅತ್ತೆ ಕರೆ ಕೇಳುತ್ತಲೇ ಅನಾಮಿಕಾ ಹೊರಗೆ ಹೋಗುತ್ತಾಳೆ. ಅತ್ತೆ, ನಾನು ಕೇಳಿಸ್ಕೊಂಡೆ, ಸಮೋಸನೇ ಅಲ್ವಾ? ಈಗ್ಲೇ 5 ನಿಮಿಷದಲ್ಲಿ ಬಿಸಿ ಬಿಸಿಯಾಗಿ ಮಾಡಿ ತರ್ತೀನಿ. ಹಾಗೆ ಅಮ್ಮ, ಮರ್ತ ಹೋಗದೆ. ಸ್ವಲ್ಪ ಹೆಚ್ಚು ಈರುಳ್ಳಿ, ನಿಂಬೆ ಹಣ್ಣು ಕೂಡ ಕಳ್ಸು. ಆಗ್ಲೇ ಆ ರುಚಿ ಅದ್ಭುತವಾಗಿರುತ್ತೆ. ಅನಾಮಿಕಾ ಸರಿ ಎಂದು ಅಡುಗೆ ಮನೆಗೆ ಹೋಗಿ ಸಮೋಸ ಸಿದ್ಧ ಮಾಡುತ್ತಾಳೆ. ಕರಿದ ಸಮೋಸಗಳನ್ನು ಪ್ಲೇಟಲ್ಲಿ ಹಾಕಿಕೊಂಡು ಅವನಿ ಹೊರಗೆ ಹೋಗುತ್ತಾ ಇದ್ದಾಗ ಅಂಜಲಿ ಆಕೆಯನ್ನ ನಿಲ್ಲಿಸುತ್ತಾಳೆ. ನಿಲ್ಲು ಅಕ್ಕ, ಈ ಕಾಂತಮ್ಮ ಚಿಕ್ಕಮ್ಮಂಗೆ ಹೀಗೆ ಬುದ್ಧಿ ಹೇಳಿದ್ರೆ ಸರಿ ಹೋಗಲ್ಲ. ನನ್ನ ಹತ್ರ ಒಂದು ಪ್ಲಾನ್ ಇದೆ. ಅವಳ ಹಲ್ಲು ಜುಮ್ಮನತ್ತೆ ಅಂತ ಹೇಳಿದ್ಲಲ್ಲ, ಈಗ ನೋಡಿ ಏನ್ ಮಾಡ್ತೀನೋ ಎನ್ನುತ್ತಾ ಅಂಜಲಿ ಆ ಬಿಸಿ ಸಮೋಸದ ಒಳಗಡೆಗೆ ಇರುವ ಈರುಳ್ಳಿ ಪಲ್ಯವನ್ನೆಲ್ಲ ತೆಗೆದು ಶಾಪ್ ಅಲ್ಲಿರುವ ಗಟ್ಟಿಯಾದ ಐಸ್ ಕ್ರೀಮ್ ಅನ್ನ ಅದರ ತುಂಬುತ್ತಾಳೆ. ಮೇಲಾಗೆ ಮತ್ತೆ ಬಿಸಿ ಬಿಸಿ ಸಮೋದ ಕವರ್ ಇದ್ದುದರಿಂದ ಒಳಗಡೆ ಐಸ್ ಕ್ರೀಮ್ ಇದ್ದರೂ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನು ಕಡಿಯುತ್ತಲೇ ಆ ತಂಪಿಗೆ ಹಲ್ಲು ಜುಮ್ ಅಂತ ಅನ್ನಬೇಕು ಎಂದು ಅಂದುಕೊಂಡು 3 ಕಿಟಕಿಯೊಳಗಿಂದ ಕಳ್ಳತನದಿಂದ ನೋಡಲಿಕ್ಕೆ ಶುರು ಮಾಡುತ್ತಾರೆ. ಕಾಂತಮ್ಮ ಒಂದು ಸಮೋಸ ತೆಗೆದುಕೊಂಡು ಒಂದು ದೊಡ್ಡ ಚೂರು ಕಡಿಯುತ್ತಾಳೆ. ಸೊಸೆಯರು 3 ಆಕೆ ಅರಚುತ್ತಾಳೆ ಎಂದು ಕಿವಿಯನ್ನ ಗಟ್ಟಿಯಾಗಿ ಇಟ್ಕೋತಾರೆ. ಆದರೆ ಕಾಂತಮ್ಮನ ಮುಖದಲ್ಲಿ ನಗು ಮಿಡ್ಗುತ್ತದೆ. ಅಬ್ಬಬ್ಬಬ್ಬ, ಏನತ್ತಿಗೆ ಬಾಯಲ್ಲಿ ಹಾಕೊಳ್ತಾನೆ, ಬೆಣ್ಣೆ ಹಾಗೆ ಕರಗಿ ಹೋಗ್ತಾ ಇದೆ ಸಮೋಸ. ಒಳಗಡೆ ಎಲ್ಲ ಭಲೆ ತಣ್ಣಗಿದೆ, ಏನೋ ವಿಚಿತ್ರವಾಗಿದೆ. ಹೋದ್ಸಲ ಮಾಡಿದ್ದಕ್ಕಿಂತ ಈ ಸಮೋಸಗಳೇ ತುಂಬಾ ಚೆನ್ನಾಗಿದೆ ಎಂದು ಕಾಂತಮ್ಮ ಒಂದರ ಮೇಲೆ ಒಂದನ್ನು ಗಬಗಬ ತಿನ್ನುತ್ತಾಳೆ. ಅದನ್ನು ನೋಡಿ ಒಳಗಡೆ ಇರುವ 3 ಮೂಗಿನ ಮೇಲೆ ಬೆರಳಿಡ್ತಾರೆ. ಏನಂಜಲಿ, ನೀನ್ ಹಾಕಿದ ಪ್ಲಾನ್ ಎಲ್ಲ ರಿವರ್ಸ್ ಆಗೋಯ್ತು. ಆಕೆ ಅರಚ್ತಾಳೆ ಅಂದ್ರೆ ಚೆನ್ನಾಗಿದೆ ಅಂತ ಚೆನ್ನಾಗಿ ಎಲ್ಲ ತಿಂತಾ ಇದ್ದಾಳೆ. ಹೌದು ಅಕ್ಕ, ಆಕೆ ತಿಂತಾ ಇರೋ ರೀತಿ ನೋಡಿದ್ರೆ ಇನ್ನೂ ಸ್ವಲ್ಪ ಬೇಕು ಅಂತ ಕೇಳೋ ಹಾಗಿದೆ. ನಮ್ಮ ಪ್ಲಾನ್ ಪಕ್ಕಾ ಫೇಲ್ ಆಗಿದೆ. ನಿಜಕ್ಕೂ ಆಕೆ ಹಲ್ಲು ಜುಮ್ ಅನ್ನೋದೇನೋ ಇನ್ನು ಹಾಯಾಗಿರೋದು ಮುಖ ನೋಡ್ತಾ ಇದ್ರೆ. ಅದೇ ನಂಗೂ ಅರ್ಥವಾಗ್ತಿಲ್ಲ ಅಕ್ಕ. ಆ ಬಿಸಿ ಸಮೋಸದಲ್ಲಿ ತಣ್ಣನೆ ಐಸ್ ಕ್ರೀಮು ಎಷ್ಟು ರುಚಿಯಾಗಿರುತ್ತೆ ಅಂತ ನಾವು ಕೂಡ ಊಹಿಸಿರ್ಲಿಲ್ಲ ಅಲ್ವಾ? ಅದನ್ನ ನೋಡ್ತಾ ಇದ್ರೆ ನಮಗೆ ತಿನ್ಬೇಕು ಅನ್ನಿಸ್ತಾ ಇದೆ. ಆ 3 ಆಶ್ಚರ್ಯದಿಂದ ಇರುವಾಗಲೇ ಕಾಂತಮ್ಮ ಕೈ ತೊಳೆದುಕೊಂಡು ಅಡ್ಗೆ ಮನೆ ಕಡೆ ನೋಡಿ ಕೂಗುತ್ತಾಳೆ. ಅನಾಮಿಕಾ, ಇದು ತುಂಬಾ ಚೆನ್ನಾಗಿದೆ ತಾಯಿ. ಮನೆಗೆ ಹೋದ ಮೇಲೆ ತಿನ್ನೋದಕ್ಕೆ ಇನ್ನು 4 ಪಟ್ನ ಕಟ್ಟಿ ಕೊಡಮ್ಮ. ಅದಕ್ಕೆ ಅನಾಮಿಕಾ ಸರಿ ಚಿಕ್ಕಮ್ಮ, ಕಟ್ಕೊಡ್ತೀನಿ ಅಂತ ಹೇಳಿ ತಕ್ಷಣ ಕೆಲವು ಸಮೋಸಗಳು ಸಿದ್ಧ ಮಾಡಿ ಪಾತ್ರೆಯಲ್ಲಿಟ್ಟು ಕಾಂತಮ್ಮಗೆ ಕೊಡುತ್ತಾಳೆ. ಆಕೆ ಸಂತೋಷದಿಂದ ಅದನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ. ಕಾಂತಮ್ಮ ಹೋಗುತ್ತಲೇ ಶಾರದಾ ಅಡುಗೆ ಮನೆಗೆ ಬಂದು ಸೊಸೆಯರನ್ನು ಕೇಳ್ತಾಳೆ. ಏನಮ್ಮ ಅನಾಮಿಕಾ, ಆ ಕಾಂತಮ್ಮ ಅಷ್ಟೆಲ್ಲ ಮೆಚ್ಕೊಂಡು ತಿಂತಾ ಇದ್ದಾಳೆ, ನಿಜಕ್ಕೂ ಸಮೋಸದಲ್ಲಿ ಏನ್ ಹಾಕಿದ್ಯಾ?
ಆಗ ಅಂಜಲಿ ಅವನೇ ನಡೆದ ವಿಷಯವೆಲ್ಲ ಅತ್ತೆಗೆ ಹೇಳುತ್ತಾರೆ. ಆ ಮಾತು ಕೇಳುತ್ತಲೇ ಅತ್ತೆ ಶಾರದಾ ಗಟ್ಟಿಯಾಗಿ ನಗುತ್ತಾಳೆ. ಭಲೆ ವಿಚಿತ್ರವಾಗಿದೆಯೇ, ಬಿಸಿ ಬಿಸಿ ಸಮೋಸದಲ್ಲಿ ತಣ್ಣನೆ ಐಸ್ ಕ್ರೀಮಾ? ನಾನು ಕೂಡ ಒಂದ್ಸಲ ರುಚಿ ನೋಡ್ಬೇಕು ಅನ್ಸ್ತಿದೆ, ಹೇಗಿದೆ ನೋಡೋಣ. ಹಾಗೆ ಅತ್ತೆ, ನಾನು ಕೂಡ ಹಾಗೆ ಅಂದ್ಕೋತಾ ಇದ್ದೀವಿ. ತಕ್ಷಣ ಮೂವರು ಸೇರಿ ಮತ್ತು ಕೆಲವು ಐಸ್ ಕ್ರೀಮ್ ಸಮೋಸಗಳು ತಯಾರು ಮಾಡುತ್ತಾರೆ. ಎಲ್ಲರೂ ಸೇರಿ ತಿಂದ ಮೇಲೆ ಆ ರುಚಿಗೆ ಫಿದಾಗಿ ಹೋಗುತ್ತಾರೆ. ಅಬ್ಬಾ, ಇದು ತುಂಬಾ ಚೆನ್ನಾಗಿದೆ ನಿಜವಾಗಿ. ಅತ್ತೆ, ನಮ್ಮ ಶಾಪಲ್ಲಿ ಇಟ್ಟು ಯಾಕೆ ಮಾರಬಾರ್ದು ಅಂತೀರಾ? ತಪ್ಪದೇ ಮಾರಬಹುದು ಅಕ್ಕ. ಈ ಏಟಿನಿಂದ ನಮ್ಮ ವ್ಯಾಪಾರ ಎಲ್ಲಿಗೋ ಹೊರಟೋಗ್ಬೇಕು. ನಿಜಾನೇ, ನಾಳೆಯಿಂದಲೇ ಹೀಗೆ ತಯಾರು ಮಾಡೋಣ. ಆದರೆ ನಮ್ಮ ಗಂಡಂದ್ರು ಒಪ್ಕೋಬೇಕಲ್ಲ. ಅವ್ರು ಯಾಕೆ ಒಪ್ಕೊಳ್ಳಲ್ಲ? ಒಂದು ಸಲ ತಿಂದ್ರೆ ಅವರೇ ಆಶ್ಚರ್ಯ ಹೋಗ್ತಾರೆ. ಸಾಯಂಕಾಲ ರಮೇಶ್, ಸುರೇಶ್, ಅರುಣ್ ಕೆಲಸ ಮುಗಿಸಿಕೊಂಡು ಮನೆಗೆ ಬರುತ್ತಲೇ ಸೊಸೆಯರು ಮೂವರು ಅವರಿಗೆ ಈ ಸ್ಪೆಷಲ್ ಸಮೋಸ ಕೊಡುತ್ತಾರೆ. ಅನಾಮಿಕಾ ರಮೇಶನ ಹತ್ರಕ್ಕೆ ಹೋಗಿ, ನಿಮಗಾಗಿ ಬಹಳ ಸ್ಪೆಷಲ್ ಆಗಿ ಮಾಡಿದ್ದೀನಿ, ಒಂದು ತಿಂದು ನೋಡಿ ಎಂದು ಬಲವಂತ ಮಾಡುತ್ತಾಳೆ ರಮೇಶ್ನನ್ನು. ರಮೇಶ್ ಮೊದಲು ಬೇಡ ಎಂದರೂ ಒಂದು ಚೂರು ಕಡಿಯುತ್ತಲೇ ಅವನ ಕಣ್ಣು ದೊಡ್ಡದಾಗಿ ಅರಳುತ್ತೆ. ಹಬ್ಬಾ, ಭಲೆ ಟೇಸ್ಟಿಯಾಗಿದೆ. ನಿಜಕ್ಕೂ ಈ ಐಡಿಯಾ ಯಾರಿಗೆ ಬಂತು ಅನಾಮಿಕಾ? ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಲೇ ರಮೇಶ್ ದೊಡ್ಡದಾಗಿ ನಗುತ್ತಾ ಆಶ್ಚರ್ಯ ಹೋಗುತ್ತಾನೆ. ಆ ಕಡೆ ಅವನಿ ಕೂಡ ಸುರೇಶನ್ಗೆ ತಿನ್ನಿಸುತ್ತಾಳೆ. ಸೂಪರ್ ಆಗಿದೆ, ಈ ದಿನ ಐಸ್ ಕ್ರೀಮ್ ಸಮೋಸದಿಂದ ನೀನು ಸಖತ್ತಾಗಿ ಮಾಡಿದ್ಯಾ. ಅಲ್ಲಿ ಅಂಜಲಿ ಕೂಡ ತನ್ನ ಗಂಡ ಅರುಣನಿಗೆ ತಿನ್ನಿಸುತ್ತಲೇ, ನಿನ್ನ ಆಲೋಚನೆಗೆ ಹ್ಯಾಟ್ಸ್ ಆಫ್ ಅಂಜಲಿ ಎನ್ನುತ್ತಾ ಅವನು ಮೆಚ್ಚಿಕೊಳ್ಳುತ್ತಾನೆ. ಅವರು ಕೂಡ ಅವರ ಗಂಡಂದರಿಗೆ ನಡೆದ ವಿಷಯ ಹೇಳುತ್ತಲೇ ದೊಡ್ಡದಾಗಿ ನಗುತ್ತಾರೆ. ಆ ನಂತರ ಎಲ್ಲರೂ ಹೊರಗೆ ಬಂದು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾ ದೊಡ್ಡದಾಗಿ ನಗುತ್ತಾರೆ. ಗಂಡಸರೆಲ್ಲ ಸೇರಿ ಒಂದು ನಿರ್ಣಯಕ್ಕೆ ಬರುತ್ತಾರೆ. ಈ ವಿಚಿತ್ರ ಪ್ರಯೋಗ ಚೆನ್ನಾಗಿದೆ, ನಾಳೆಯಿಂದ ಇದನ್ನ ಶಾಪಲ್ಲಿ ಮಾರೋಕೆ ಶುರು ಮಾಡೋಣ. ಇದೇನಾದ್ರೂ ಚೆನ್ನಾಗಿ ಸೇಲ್ ಆದ್ರೆ ಮತ್ತು ಕೆಲವು ಶಾಪಲ್ಲಿ ಕೂಡ ಇಡಬಹುದು. ಎಲ್ಲರೂ ಸರಿ ಎಂದು ಆ ಮಾರನೇ ದಿನದಿಂದ ಐಸ್ ಕ್ರೀಮ್ ಸಮೋಸ ವ್ಯಾಪಾರ ಶುರು ಮಾಡುತ್ತಾರೆ. ಊಹಿಸಿದ್ದಕ್ಕಿಂತ ವ್ಯಾಪಾರ ಬಹಳ ಬ್ರಹ್ಮಾಂಡವಾಗಿ ಸಾಗುತ್ತೆ. ಆದರೆ ಸರಿಯಾಗಿ ಆಗಲೇ ಒಂದು ಸಿಕ್ಕು ಬರುತ್ತದೆ. ಶಾರದಾ ತನ್ನ ಸೊಸೆಯರನ್ನು ಕರೆದು ಒಂದು ವಿಷಯ ಹೇಳುತ್ತಾಳೆ. ಸೊಸಿ ಅಂದ್ರೆ, ಐಸ್ ಕ್ರೀಮ್ ಸಮೋಸಗಳು ಶಾಪಲ್ಲಿ ತಿನ್ನುವಷ್ಟು ಹೊರತು ಚೆನ್ನಾಗಿರುತ್ತೆ ಹೊರತು ಪಾರ್ಸಲ್ ತಗೊಂಡು ಹೋಗೋರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಮನೆಗೆ ಹೋದ ಮೇಲೆ ಸಮೋಸ ಮೆತ್ತಗಾಗಿ ಹೋಗುತ್ತಂತೆ, ಒಳಗಡೆ ಐಸ್ ಕ್ರೀಮ್ ಎಲ್ಲ ಕರಗಿ ಹೋಗಿ ರುಚಿ ಬದಲಾಗಿ ಹೋಗುತ್ತಂತೆ. ಇದರಿಂದ ಬಹಳ ಜನ ಬಿಸಾಕ್ತಾ ಇದ್ದಾರಂತೆ. ಇದಕ್ಕೆ ಏನಾದ್ರೂ ಪರಿಹಾರ ಆಲೋಚಿಸಿ. ಅತ್ತೆ ಮಾತನ್ನು ಕೇಳುತ್ತಲೇ ಅನಾಮಿಕಾ ತಕ್ಷಣ ಒಂದು ಉಪಾಯ ಹೇಳುತ್ತಾಳೆ. ಅತ್ತೆ, ನೀವು ಹೇಳಿದ್ದು ನಿಜನೇ. ನಾವು ಪಾನಿಪುರಿ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಪೂರಿ ಬಿಡಿಯಾಗಿ ಪಾನಿ ಬಿಡಿಯಾಗಿ ಕೊಟ್ಟ ಹಾಗೆ ಮಾತು. ನಾವು ಕೂಡ ಸಮೋಸಗಳು ಬೇರೆಯಾಗಿ ಐಸ್ ಕ್ರೀಮ್ ಬೇರೆಯಾಗಿ ಪಾರ್ಸಲ್ ಕೊಡೋಣ. ಕಸ್ಟಮರ್ಸು ಮನೆಗೆ ಹೋದ ಮೇಲೆ ಆ ಸಮೋಸಗಳಲ್ಲಿ ಐಸ್ ಕ್ರೀಮ್ ಅನ್ನು ತುಂಬಿಕೊಂಡು ತಿಂತಾರೆ. ಆಗ ಸಮೋಸ ಕರಕರ ಅನ್ನತ್ತೆ, ಐಸ್ ಕ್ರೀಮು ಕರಗೋದಿಲ್ಲ. ಹೇಗಿದೆ ಐಡಿಯಾ? ಚೆನ್ನಾಗಿ ಹೇಳಿದೆ ಹುಡುಗಿ. ನಿಜಕ್ಕೂ ಇನ್ಮೇಲಿಂದ ಪಾರ್ಸಲ್ಗೆ ಹಾಗೆ ಮಾಡಿ. ಆ ಪದ್ಧತಿ ಶುರು ಮಾಡಿದ ಮೇಲೆ ಕಸ್ಟಮರ್ಸ್ ಸಂಖ್ಯೆ ಮತ್ತೆ ಹೆಚ್ಚಾಗುತ್ತದೆ. ಆದ್ರೆ ಕೆಲವು ದಿನದ ನಂತರ ವಿಚಿತ್ರವಾಗಿ ಜನ ಬರುವುದು ಕಡಿಮೆ ಆಗುತ್ತದೆ. ನಿಜಕ್ಕೂ ಏನ್ ನಡೀತಾ ಇದೆಯೋ ಯಾರಿಗೂ ಅರ್ಥವಾಗುವುದಿಲ್ಲ. ಆಗ ಪ್ರಸಾದ್ ಗಾಬರಿಯಿಂದ ಒಳಗಡೆಗೆ ಬರ್ತಾನೆ. ಅಮ್ಮಂದ್ರ, ಊರಲ್ಲಿ ಒಂದು ಕೆಟ್ಟ ಪುಕಾರು ಶುರುವಾಗಿದೆ. ನಮ್ಮ ಐಸ್ ಕ್ರೀಮ್ ಸಮೋಸ ತಿಂದವರಿಗೆಲ್ಲ ಮೋಷನ್ ಶುರುವಾಗಿದೆ ಅಂತೆ. ಎಲ್ರು ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಆ ಮಾತು ಕೇಳುತ್ತಲೇ ಮೂವರು ಸೊಸೆಯರು ಶಾಕ್ ಆಗುತ್ತಾರೆ. ಅದೇನ್ ಮಾವಯ್ಯ, ನಾವು ತಿಂದಾಗ ನಮ್ಗೇನೂ ಆಗಿಲ್ಲ, ನೀವು ಕೂಡ ತಿಂದ್ರಿ ಅಲ್ವಾ ನಿನ್ನೆ? ನಮ್ಮ ಗಂಡಂದ್ರು ತಿಂದಿದ್ದಾರೆ, ಯಾರಿಗೂ ಯಾವ ಕಷ್ಟನೂ ಬಂದಿಲ್ವಲ್ಲ, ಮತ್ತೆ ಜನ ಯಾಕೆ ಹಾಗಂತಿದ್ದಾರೆ? ಆಗಲೇ ಅಲ್ಲಿಗೆ ಸುರೇಶ್ ಬರುತ್ತಾನೆ. ನಿಜ ಅತ್ತಿಗೆ, ನಮ್ಗೇನು ಆಗಿಲ್ಲ ಹೊರತು ಊರಲ್ಲಿ ಮಾತ್ರ ಜಗಳ ನಡೀತಾ ಇದೆ. ಯಾರಾದ್ರೂ ಬೇಕು ಅಂತ ನಮ್ಮ ವ್ಯಾಪಾರನ ಏಟು ಮಾಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರೇನೋ, ಇಲ್ಲ ನಮ್ಮ ಹತ್ರನೇ ಏನಾದ್ರೂ ಕಲಬೆರಕೆ ಆಯ್ತಾ? ನನಗೂ ಅದೇ ಅರ್ಥವಾಗ್ತಿಲ್ಲ ಸುರೇಶ್. ಕಲಬೆರಕೆ ಆಗೋದಕ್ಕೆ ಅವಕಾಶನೇ ಇಲ್ಲ. ಎಲ್ಲ ನಮ್ ಕಣ್ಣ ಮುಂದೆನೆ ಅಲ್ವಾ ಮಾಡ್ತಾ ಇದೀವಿ. ನಿಮ್ಮ ಅಣ್ಣಯ್ಯ ಬಂದ ಮೇಲೆ ಇದ್ರ ಬಗ್ಗೆ ಗಟ್ಟಿಯಾಗಿ ಮಾತನಾಡಬೇಕು. ಸ್ವಲ್ಪ ಸಮಯದ ನಂತರ ರಮೇಶ್ ಮನೆಗೆ ಬರುತ್ತಾನೆ. ವಿಷಯ ತಿಳಿಯುತ್ತಲೇ ಮನೆಯಲ್ಲಿ ಎಲ್ಲರ ಮಧ್ಯೆ ತೀವ್ರವಾದ ಚರ್ಚೆ ಶುರುವಾಗುತ್ತದೆ. ನಿಜಕ್ಕೂ ಆ ಪುಕಾರು ಯಾರು ಹುಟ್ಟಿಸಿದ್ದಾರೆ? ನಿಜವಾಗಿ ಯಾರಿಗಾದ್ರೂ ಅನಾರೋಗ್ಯ ಆಯ್ತಾ? ಇಲ್ಲ ಇದಂತೆ ಯಾರಾದ್ರೂ ಆಡ್ತಾ ಇರೋ ನಾಟಕನ? ಯಾರು ಏನೋ ಮಾತನಾಡದೆ ಯಾವುದು ನಿಜವೋ ಎಂದು ಅರ್ಥವಾಗದೆ ಅಯೋಮಯದಲ್ಲಿ ನೋಡ್ತಾ ಇರ್ತಾರೆ. ಇನ್ನು ಎಲ್ಲರೂ ತೀವ್ರವಾಗಿ ಚರ್ಚಿಸಲಿಕ್ಕೆ ಶುರು ಮಾಡುವ ಸಮಯಕ್ಕೆ ಅಲ್ಲಿಗೆ ಕಾಂತಮ್ಮ ಮತ್ತೆ ಬರುತ್ತಾಳೆ. ಮನೆಯಲ್ಲಿಯ ವಾತಾವರಣವನ್ನು ನೋಡಿ ಏನೋ ನಡೆದಿದೆ ಎಂದು ಆಕೆಗೆ ಅರ್ಥವಾಗುತ್ತೆ. ಏನತ್ಗೆ ಎಲ್ರು ಏನೋ ಗಂಭೀರವಾಗಿ ಮಾತಾಡ್ತಾ ಇದ್ದೀರಾ? ನಿಜಕ್ಕೂ ಏನ್ ವಿಷಯ? ಏನಿಲ್ಲ ಕಾಂತಮ್ಮ, ನಮ್ಮ ಐಸ್ ಕ್ರೀಮ್ ಸಮೋಸ ತಿಂದ್ರೆ ಮೋಷನ್ ಆಗುತ್ತೆ ಅಂತಲ್ಲ, ಊರೆಲ್ಲ ಅದೇ ಪುಕಾರು ನಡೀತಾ ಇದೆ. ಈ ವಿಷಯದ ಬಗ್ಗೆ ನಿಂಗೇನಾದ್ರೂ ಗೊತ್ತಾ? ಆ ವಿಷಯ ನಂಗೂ ಗೊತ್ತು ಅದ್ಗೆ.
ನಿಜಕ್ಕೂ ಈ ಪುಕಾರು ಹೇಗೆ ಹುಟ್ಟಿತು ಅಂದ್ರೆ ನಮ್ಮ ಮನೆ ಪಕ್ಕ ರೋಜಮ್ಮ ಇದ್ದಾಳಲ್ಲ, ಆ ಕುಟುಂಬವೆಲ್ಲವೂ ನಮ್ಮ ಐಸ್ ಕ್ರೀಮ್ ಸಮೋಸಗಳು ಭಲೇ ರುಚಿಯಾಗಿದೆ ಅಂತ ಊಟ ಕೂಡ ಬಿಟ್ಬಿಟ್ಟು 3 ಹೊತ್ತು ಅದನ್ನೇ ಪಾರ್ಸಲ್ ಮಾಡ್ಕೊಂಡು ತಗೊಂಡೋಗಿ ತಿಂದ್ರಂತೆ. ಹಾಗೆ ಹೆಚ್ಚಾಗಿ ತಿಂದ್ರಲ್ಲ, ಅದಕ್ಕೆ ಅವ್ರಿಗೆ ಮೋಷನ್ ಶುರುವಾಗಿ ಹಾಸ್ಪಿಟಲ್ಗೆ ಹೋದ್ರು. ಅಲ್ಲಿ ಡಾಕ್ಟರ್ ಕೇಳಿದ್ರೆ ದಿನವೆಲ್ಲ ಸಮೋಸ ತಿಂದ್ವಿ ಅಂತ ಹೇಳಿದ್ರು. ಆದ್ರಿಂದ ಊರೆಲ್ಲ ಈ ಐಸ್ ಕ್ರೀಮ್ ಸಮೋಸದಿಂದಲೇ ಎಲ್ರಿಗೂ ಆಗ್ತಾ ಇದೆ ಅಂತ ಪುಕಾರು ಹುಟ್ಟಿಸಿದ್ದಾರೆ. ಆ ಮಾತು ಕೇಳುತ್ತಲೇ ಎಲ್ಲರೂ ಉಸಿರೆಳೆದುಕೊಳ್ಳುತ್ತಾರೆ. ಕನಿಷ್ಠ ಕಲಬೆರಕೆ ನಡೀಲಿಲ್ಲ ಎಂದು ಅರ್ಥವಾಯ್ತು ಅಂದ್ಕೋತಾರೆ. ಅಂದ್ರೆ ಇದೆಲ್ಲ ಒಂದು ಪುಕಾರು ಅಂತ ತಿಳಿದು ಹೋಯ್ತಲ್ಲ. ಈಗ ನಾವು ಏನ್ ಮಾಡ್ಬೇಕು ಆಲೋಚಿಸಿ. ಅಕ್ಕ, ನಾವು ಊರಿನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಒಳ್ಳೇದು. ಯಾವ ಪದಾರ್ಥವಾದ್ರೂ ಒಂದು ಅಳತೆಯಲ್ಲಿ ತಿನ್ಬೇಕು ಹೊರತು ಊಟದ ಬದಲು ಇದನ್ನೇ ತಿನ್ಬಾರ್ದು ಅಂತ ಎಲ್ರಿಗೂ ತಿಳಿ ಹೇಳ್ಬೇಕು. ಹಾಗೆ ಹೇಳಿದ್ರೆ ನಮ್ಮ ವ್ಯಾಪಾರ ಕಡಿಮೆ ಆಗುತ್ತೇನೋ ಅಕ್ಕ. ಜನ ಭಯಪಟ್ಟು ನಿಜಕ್ಕೂ ತಿನ್ನೋದೇ ಬಿಟ್ಬಿಟ್ರೆ. ನೋಡು ಅವನಿ, ವ್ಯಾಪಾರವೆಂದರೆ ಮನುಷ್ಯರ ಪ್ರಾಣದ ಜೊತೆ ಆಟ ಆಡೋದಲ್ವಲ್ಲ. ನಾವು ನಿಜ ಹೇಳದೇ ಇದ್ರೆ ನಾಳೆ ಬೆಳಿಗ್ಗೆ ನಮ್ಮ ಶಾಪ್ಗೆ ಯಾರು ಬಾರದೆ ಶಾಪ್ ಮುಚ್ಚಬೇಕಾದ ಪರಿಸ್ಥಿತಿ ಬರುತ್ತೆ. ಹೌದು, ಅಕ್ಕ ಹೇಳಿದ್ದು ನಿಜನೇ. ನಾವು ಅನೌನ್ಸ್ಮೆಂಟ್ ಕೊಡೋಣ. ಎಲ್ರು ಒಪ್ಪಿಕೊಂಡಿದ್ದರಿಂದ ಮಾರನೇ ದಿನ ಊರೆಲ್ಲ ಆಟೋ ತಿರುಗುತ್ತಾ ಅನೌನ್ಸ್ಮೆಂಟ್ ನಡೆಯುತ್ತದೆ. ರಾಮಪಟ್ಟಣದ ಜನರೇ ಗಮನಿಸಿ, ನಮ್ಮ ಊರಿನಲ್ಲಿ ಐಸ್ ಕ್ರೀಮ್ ಸಮೋಸ ತಿಂದವರಿಗೆ ಅನಾರೋಗ್ಯ ಆಗುತ್ತೆ ಅನ್ನುವ ವಾರ್ತೆ ಪೂರ್ತಿಯಾಗಿ ಅವಾಸ್ತವ. ಒಂದು ಕುಟುಂಬ ಊಟಕ್ಕೆ ಬದಲು ದಿನವೆಲ್ಲ ಅದೇ ತಿಂದಿದ್ದರಿಂದ ಅವರಿಗೆ ಜೀರ್ಣ ಸಮಸ್ಯೆ ತಲೆ ಎತ್ತಿದೆ. ಯಾವ ಪದಾರ್ಥವಾದರೂ ಒಂದು ಅಳತೆಯಲ್ಲಿ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಪುಕಾರುಗಳನ್ನು ನಂಬಬೇಡಿ. ನಿಜವಾದ ಐಸ್ ಕ್ರೀಮ್ ಸಮೋಸವನ್ನು ತಿಂದು ಆಸ್ವಾದಿಸಿ. ಈ ಅನೌನ್ಸ್ಮೆಂಟ್ ಕೇಳುತ್ತಲೇ ಊರಿನಲ್ಲಿ ಜನರು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಂಡು ಗುಸುಗುಸು ಶುರು ಮಾಡುತ್ತಾರೆ. ಕೆಲವರು ನಿಜವೇ ಅಂತ ಅಂದುಕೊಂಡ್ರೆ ಮತ್ತೆ ಕೆಲವರು ಅನುಮಾನದಿಂದಲೇ ನೋಡುತ್ತಾರೆ. 2 ದಿನಗಳು ಊರಿನ ಜನ ನಿಧಾನವಾಗಿ ವಾಸ್ತವವನ್ನು ಗ್ರಹಿಸುತ್ತಾರೆ. ಅನುಮಾನಗಳೆಲ್ಲ ಬಗೆಹರಿತು ವ್ಯಾಪಾರ ಮತ್ತೆ ಕುದುರುತ್ತದೆ. ಮೊದಲಿಗಿಂತ ಹೆಚ್ಚು ಜನ ಶಾಪ್ಗೆ ಬರಲಿಕ್ಕೆ ಶುರು ಮಾಡುತ್ತಾರೆ. ವ್ಯಾಪಾರ ಮತ್ತೆ ದಾರಿ ಹತ್ತಿದ್ದರಿಂದ ಆ ಕುಟುಂಬವೆಲ್ಲ ಮತ್ತೆ ಉಸಿರೆಳೆದುಕೊಳ್ಳುತ್ತದೆ. ಅಮ್ಮಯ್ಯ, ಮತ್ತೆ ವ್ಯಾಪಾರ ಕುದುರಿದೆ. ಬಹಳ ಸಂತೋಷವಾಗಿದೆ ಸೊಸೆಯರೇ, ನಿಮ್ಮ ಕಷ್ಟ ವೃಥ ಆಗಲಿಲ್ಲ. ಅತ್ತೆ, ನಿಜಕ್ಕೂ ಈ ವ್ಯಾಪಾರ ಶುರುವಾಗಲಿಕ್ಕೆ ಕಾರಣ ಕಾಂತಮ್ಮ ಚಿಕ್ಕಮ್ಮನೆ. ಹಾಗೆ ನಾವು ಸಮಸ್ಯೆಯಲ್ಲಿದ್ದಾಗ ನಿಜವಾದ ವಿಷಯ ತಿಳಿಸಿ ನಮ್ಮನ್ನು ಕಾಪಾಡಿದ್ದು ಕೂಡ ಆಕೆನೆ. ಅದಕ್ಕೆ ಆಕೆಗೆ ಏನಾದ್ರೂ ಕೊಟ್ಟು ನಾವು ಋಣ ತೀರಿಸ್ಕೊಳ್ಳೋಣ ಅತ್ತೆ. ನಿಜಾನೇ ಅನಾಮಿಕಾ, ಆಕೆ ನಮ್ಮ ಮನೆಗೆ ಕರೆಸಿ ಹೊಟ್ಟೆ ತುಂಬಾ ಊಟ ಹಾಕಿ ಗೌರವವಾಗಿ ಸತ್ಕರಿಸಿ ಕಳಿಸೋಣ. 3 ಸರಿ ಅನ್ನುತ್ತಾರೆ. 3 ಸೊಸೆಯರು ಅತ್ತೆಯರು ಸೇರಿ ತಲೆಗೊಂದು ರೇಷ್ಮೆ ಸೇರಿಕೊಂಡು ಕಾಂತಮ್ಮನನ್ನು ಊಟಕ್ಕೆ ಆಹ್ವಾನಿಸುತ್ತಾರೆ. ಮನೆಗೆ ಬಂದ ಕಾಂತಮ್ಮನ ಮುಂದೆ ತರತರವಾದ ಅಡುಗೆ ತಿಂಡಿಗಳಿಂದ ಔತಣವನ್ನು ಬಡಿಸುತ್ತಾರೆ. ಏನತ್ತಿಗೆ, ಔತಣ ಅಂದ್ರು ಹೊರತು ಇಷ್ಟೊಂದು ತಿಂಡಿ ಬಡಿಸ್ತೀರಾ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ನಿಜಕ್ಕೂ ಇದು ನಿಜ ಅಂತ ತಿಳಿದಿದ್ರೆ ನನ್ನ ಗಂಡನ ಕೂಡ ಹಿಂದಿಟ್ಕೊಂಡು ಬರ್ತಾ ಇದ್ದೆ ಅಲ್ವಾ. ಏನು ಕಾಂತಮ್ಮ, ಅಣ್ಣನವರು ಕೆಲಸದ ಮೇಲೆ ಟೌನ್ಗೆ ಹೋಗಿದ್ದಾರಲ್ಲ, ಈಗ ಫೋನ್ ಮಾಡಿ ಬಾ ಅಂತೀಯ ಏನು? ಅವರು ನಕ್ಕು ಬಿಡ್ತಾರೆ. ಅದು ಕೂಡ ನಿಜಾನೇ ಬಿಡು. ಇಷ್ಟಕ್ಕೂ ಇಷ್ಟು ಸ್ಪೆಷಲ್ ಆಗಿ ನನ್ಗೇನಕ್ಕೆ ಊಟ ಹಾಕ್ತಾ ಇದ್ದೀರಾ ಹೇಳಲೇ ಇಲ್ಲ. ಆಗ ಶಾರದಾ ನಿಜವಾದ ವಿಷಯ ಹೇಳುತ್ತಾಳೆ. ಕಾಂತಮ್ಮ ಮಾಡಿದ ಸಹಾಯದಿಂದ ತಮ್ಮ ವ್ಯಾಪಾರ ಮತ್ತೆ ಹೇಗೆ ನಿಂತಿತೋ ಎಂದು ಹೇಳಿದ್ದರಿಂದ ಕಾಂತಮ್ಮ ಸಂತೋಷ ಪಡುತ್ತಾಳೆ. ಊಟ ಪೂರ್ತಿಯಾದ ನಂತರ ಅತ್ತೆ ಸೊಸೆಯರು 4 ಸೇರಿ 4 ರೇಷ್ಮೆ ಸೀರೆಯನ್ನು ಕಾಂತಮ್ಮನಿಗೆ ಬಹುಮಾನವಾಗಿ ಕೊಡುತ್ತಾರೆ. ಅಬ್ಬೋ, ಈ 4 ಸೀರೆ ಎಷ್ಟು ಅದ್ಭುತವಾಗಿದೆಯೋ. ಅತ್ತಿಗೆಯವರೇ, ನಿಮ್ಮ ಸೊಸೆಯರು ಇನ್ನು ಏನಾದ್ರೂ ಹೊಸ ವ್ಯಾಪಾರ ಪ್ರಯೋಗ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನನ್ ಮೇಲೆ ಪ್ರಯೋಗ ಮಾಡು ಅಂತ ಹೇಳಿ. ಇಂತಹ ರೇಷ್ಮೆ ಸೀರೆ ಬರುತ್ತೆ ಅಂತಂದ್ರೆ ಎಷ್ಟು ಪ್ರಯೋಗಕ್ಕಾದ್ರೂ ನಾನು ಸಿದ್ಧ. ಕಾಂತಮ್ಮನ ಮಾತಿಗೆ ಎಲ್ಲರೂ ನಗುತ್ತಾರೆ. ಹಾಗೆ ಕಾಂತಮ್ಮನ ಋಣ ತೀರಿಸಿಕೊಂಡು ಆ ಕುಟುಂಬ ಒಗ್ಗಟ್ಟಿನಿಂದ ತಮ್ಮ ವ್ಯಾಪಾರವನ್ನು ಶುರು ಮಾಡುತ್ತದೆ. ಕಾಲಕ್ಕೆ ಸಂಬಂಧ ಪಡದೆ ಯಾವ ಸೀಸನ್ ಅಲ್ಲಾದ್ರೂ ರಾಮಪಟ್ಟಣ ಐಸ್ ಕ್ರೀಮ್ ಸಮೋಸ ಪ್ರಸಿದ್ಧಿ ಹೊಂದುತ್ತದೆ. ಆ ವಿಚಿತ್ರ ರುಚಿಯ ಜೊತೆ ಆ ಕುಟುಂಬ ಸಂಪಾದಿಸಿದ ಲಾಭ, ಹೊಂದಿದ ಸಂತೋಷ ಊರೆಲ್ಲ ಹೇಳಿಕೊಳ್ಳುವ ಹಾಗೆ ನಿಂತು ಹೋಯಿತು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ. ಪ್ರಸಾದನ ಮನೆ ಎಂದರೆ ಆತ್ಮೀಯತೆಗೆ ಒಂದು ವಿಳಾಸವಿದ್ದಂತೆ. ಆದರೆ ಆ ಮನೆಯ ಬುನಾದಿ ಬಡತನದಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ರಮೇಶ್ ದೊಡ್ಡ ಮಗ. ತನ್ನ ಚಿಕ್ಕಂದಿನಲ್ಲಿ ತಂದೆ ಪಡ್ತಾ ಇರುವ ಆರ್ಥಿಕ ಕಷ್ಟವನ್ನು ನೋಡಿ ತನ್ನ ಓದನ್ನು ಅರ್ಧದಲ್ಲಿಯೇ ನಿಲ್ಲಿಸಿ ಕೂಲಿ ಕೆಲಸಕ್ಕೆ ಹೋಗಿರುತ್ತಾನೆ. ಆ ಸಂಪಾದನೆಯಿಂದ ತನ್ನ 2 ತಮ್ಮಂದಿರು ಸುರೇಶ್, ಅರುಣರನ್ನು ಪಟ್ಟಣದಲ್ಲಿ ದೊಡ್ಡ ಓದು ಓದಿಸಿರುತ್ತಾನೆ. ರಮೇಶ್ ಮಾಡುವ ತ್ಯಾಗದಿಂದಲೇ ಈ ದಿನ ಆ 2 ದೊಡ್ಡ ಕೆಲಸದಲ್ಲಿರುತ್ತಾರೆ. ರಮೇಶನಿಗೆ ಅದೇ ಊರಿನಲ್ಲಿ ಬಡ ಕುಟುಂಬಕ್ಕೆ ಸೇರಿದ ಅನಾಮಿಕಳ ಜೊತೆ ಮದುವೆ ನಡೆಯುತ್ತದೆ. ಅನಾಮಿಕ ಬಹಳ ಒಳ್ಳೆಯ ಹುಡುಗಿ. ಅರೆ ರಮೇಶು, ಇಲ್ಲಿ ಬಾರು, ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೋ. ಈ ಹಾಲು ಹಿಂಡೋದು, ಹೊಲದ ಕೆಲಸ ಮಾಡೋದು ನಿನಗೆ ಚಿಕ್ಕಂದಿನಿಂದಲೇ ಅಭ್ಯಾಸವಾಗಿದೆ ಹೊರತು ನನ್ನ ಮನಸ್ಸಿನಲ್ಲಿ ಒಂದೇ ಚಿಂತೆ ಕಣೋ.
ನೀನು ಕೂಡ ಓದ್ಕೊಂಡಿದ್ದಿದ್ರೆ ಈ ದಿನ ನಿನ್ನ ತಮ್ಮಂದಿರ ಹಾಗೆ AC ರೂಮಲ್ಲಿ ಕೆಲಸ ಮಾಡ್ತಾ ಇದ್ಯಲ್ಲ. ನಿನ್ನ ತ್ಯಾಗನ ನೋಡ್ತಾ ಇದ್ರೆ ನನ್ನ ಎದೆ ಕರಗ್ತಾ ಇದೆ ಕಣೋ. ನಿನಗೆ ನಾನೇನು ಕೊಡಲಾರ್ದೆ ಹೋದೆ. ಅಪ್ಪ, ನನ್ನ ತಮ್ಮಂದಿರು ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದ ಹಾಗೆ ಅಲ್ವಾ? ಸುರೇಶ್ ಅರುಣ್ ಅವರು ದೊಡ್ಡ ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಊರಿನಲ್ಲಿ ಎಲ್ರು ಸುರೇಶನ ಬಗ್ಗೆ ಅರುಣ್ ಬಗ್ಗೆ ದೊಡ್ಡದಾಗಿ ಹೇಳ್ತಾ ಇದ್ರೆ ನನ್ನ ಶರೀರಕ್ಕೆ 100 ಆನೆ ಬಲ ಬಂದ ಹಾಗಾಗುತ್ತೆ ಅಪ್ಪ. ಅವ್ರ ಗೌರವನೇ ನನ್ನ ಗೌರವ. ಹಾಗೂ ಅನಾಮಿಕ ಬಂದ ಮೇಲೆ ನನಗೆ ಯಾವ ಲೋಪನೂ ಇಲ್ಲ. ಅನಾಮಿಕ ನನ್ನನ್ನು ನಮ್ಮನೇನ ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ. ಅವಳು ಇರುವಾಗ ನನಗೆ ಯಾವ ಕೊರತೆನೂ ಇಲ್ಲಪ್ಪ. ರಮೇಶ್ ಅನ್ನೋದು ಅಕ್ಷರಶಃ ಸತ್ಯ. ಅನಾಮಿಕ ಈ ಮನೆಗೆ ಬಂದ ಅದೃಷ್ಟದಿಂದಲೇ ಆ ಇಬ್ಬರಿಗೆ ತಕ್ಷಣ ದೊಡ್ಡ ಜಾಬ್ ಬಂದಿದೆ. ರಮೇಶನಿಗೆ ನಡೆದ ಮದುವೆ ಸಾದಾ ಸೀದಾ ಆಗಿರ್ಬೋದು ಹೊರತು ಈಗ ಸುರೇಶ್ ಅರುಣರಿಗೆ ಅಂಗರಂಗ ವೈಭವದಿಂದ ಮದುವೆ ಮಾಡಬೇಕು. ಅವರು ಆಸೆ ಪಟ್ಟ ಹಾಗೆ ಆ ಶ್ರೀಮಂತ ಹುಡುಗಿಯರ ಜೊತೆ ಮದುವೆ ಮಾಡಬೇಕು. ನಮಗೆ ಆಸ್ತಿ ಇಲ್ಲದಿದ್ರು ನಮ್ಮ ಮಮಕಾರ ನೋಡಿ ಅವರು ಒಪ್ಕೊಂಡಿದ್ದಾರೆ. ಅತ್ತೆ, ನಮ್ಮವರಿಗೆ ತಮ್ಮಂದಿರು ಅಂದ್ರೆ ಪ್ರಾಣ. ಅವರ ಸಂತೋಷಕ್ಕಾಗಿ ಅವರು ಯಾವಾಗಲೂ ಆಲೋಚಿಸ್ತಾ ಇರ್ತಾರೆ. ನಾವು ಬಡವರಾಗಿರಬಹುದು, ಆದರೆ ನಮ್ಮ ಮನೆಯಲ್ಲಿರುವ ಈ ಪ್ರೇಮವನ್ನು ಅವರು ನೋಡಿ ಸಂತೋಷ ಪಡಬೇಕು. ಅವನಿ ಅಂಜಲಿ ಪಟ್ಟಣದಲ್ಲಿ ದೊಡ್ಡ ಮಹಲಲ್ಲಿ ಬೆಳೆದವರಲ್ಲ. ನಮ್ಮ ಈ ಚಿಕ್ಕ ಹಂಚಿನ ಮನೆಯಲ್ಲಿ ಅವರು ಹೇಗೆ ಹೊಂದ್ಕೋತಾರೋ ಅಂತ ಸ್ವಲ್ಪ ಭಯವಾಗಿದೆ. ಆದರೆ ನಮ್ಮ ಆತ್ಮೀಯತೆಯಿಂದ ಅವರ ಮನಸ್ಸನ್ನು ಗೆಲ್ಲೋಣ ಅಂತ ನಂಬಿಕೆ ಕೂಡ ಇದೆ. ಕೆಲವು ದಿನದ ನಂತರ ಸುರೇಶ್ ಅರುಣರಿಗೆ ಮದುವೆ ಬಹಳ ಆಡಂಬರದಿಂದ ನಡೆಯುತ್ತದೆ. ಅನಾಮಿಕಾ ತನ್ನ ಹತ್ತಿರವಿರುವ ಚಿಕ್ಕದಾದ ಬಂಗಾರದ ಒಡವೆಗಳನ್ನು ಕೂಡ ಸುರೇಶ್ ಅರುಣರ ಮದುವೆ ಖರ್ಚಿಗಾಗಿ ಕೊಟ್ಟು ಬಿಡುತ್ತಾಳೆ. ಸುರೇಶ್ ಅರುಣರು ಮದುವೆಗಾಗಿ ದೊಡ್ಡ ಮೊತ್ತದಲ್ಲಿ ಪರ್ಸನಲ್ ಲೋನ್ ಕೂಡ ತಗೊಂಡಿರ್ತಾರೆ. ಹೊಸ ಸೊಸೆಯರು ಅವನಿ ಅಂಜಲಿ ಗಂಡನ ಮನೆಗೆ ಕಾಲಿಡುತ್ತಾರೆ. ಅವರು ಆ ಮನೆಯಲ್ಲಿ ಕಾಲಿಟ್ಟಾಗ ಶೀತಕಾಲವಾಗಿದ್ದರಿಂದ ಹೊಂದಿಕೊಂಡು ಹೋದ್ರು ಹೊರತು ಬೇಸಿಗೆಯ ದಗೆ ಶುರುವಾಗುತ್ತಲೇ ನಿಜವಾದ ಕಷ್ಟ ಶುರುವಾಗುತ್ತದೆ. ಒಂದು ದಿನ ಮಧ್ಯಾಹ್ನ ಸೂರ್ಯ ಬೆಂಕಿ ಸುರಿತಾ ಇರ್ತಾನೆ. ಹಳೆ ಹಂಚಿನ ಮನೆ ಒಂದು ಬೆಂಕಿ ಕುಲುಮೆ ಹಾಗೆ ಬದಲಾಗುತ್ತದೆ. ಹಾಲಿನಲ್ಲಿ ಅವನಿ ಅಂಜಲಿ ಮುಖ ಬೆವರಿನಿಂದ ತುಂಬಿ ಹೋಗಿರುತ್ತೆ. ಸುರೇಶ್, ನಾನು ನಿಂಗೆ ಮೊದ್ಲೇ ಹೇಳಿದೆ, ಈ ನರಕದಲ್ಲಿ ಇರೋದು ನನ್ನಿಂದಾಗಲ್ಲ. ನಮ್ಮ ಮನೆಯಲ್ಲಿ ರೂಮ್ ಎಲ್ಲ ಸೆಂಟ್ರಲ್ AC ಇಲ್ಲಿ ಈ ಹಳೆ ಹಂಚುಗಳು ಬೆಂಕಿ ಸುರಿಸ್ತಾ ಇದೆ. ಫ್ಯಾನ್ ಹಾಕಿದ್ರೆ ಬಿಸಿಗಳೇ ಬರುತ್ತೆ. ಆ ಬಿಸಿಗೆ ನನ್ನ ಸ್ಕಿನ್ ಎಲ್ಲ ರ್ಯಾಶಸ್ ಬರ್ತಾ ಇದೆ. ನಿಜಕ್ಕೂ ನನ್ಗೆ ಇಲ್ಲಿ ಉಸಿರು ಕೂಡ ಆಡಕ್ ಆಗ್ತಾ ಇಲ್ಲ. ಹೌದು ಅರುಣ್, ನನ್ನಿಂದ ಕೂಡ ಆಗ್ತಾ ಇಲ್ಲ. ಅಡ್ಗೆ ಮನೆಯಲ್ಲಿ ಅನಾಮಿಕಾ ಅಕ್ಕ ಅಡ್ಗೆ ಮಾಡ್ತಾಳೆ. ಆ ಒಲೆ ಬಿಸಿಗೆ ಸರಿಯಾಗಿ ಈ ಫ್ಯಾನ್ ಬಿಸಿಯ ಗಾಳಿ ಇವೆರಡು ಇದ್ರೆ ನಾವು ಬೆಂದ್ ಹೋಗ್ತೀವಿ. ಕನಿಷ್ಠ ಕುಡಿಯೋಕೆ ನೀರ್ ಕುಡಿಯೋಣ ಅಂದ್ರೆ ಕೂಡ ಅದು ಕೂಡ ಬಿಸಿಯಾಗಿದೆ. ನಾವು ಬೇಗ ಪಟ್ಟಣದಲ್ಲಿ ಇಲ್ಲ ಇಲ್ಲೇ ಊರಿನಲ್ಲಿ ಇರುವ ಹೊಸ ಬಾಡಿಗೆ ಮನೆಗೆ ಹೋಗೋಣವಾ? ಅಂಜಲಿ, ಅವನಿ, ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾವು ಈ ಮನೆಯನ್ನ ಬಿಟ್ಟು ಹೋದ್ರೆ ಅಪ್ಪ ತುಂಬಾ ದುಃಖ ಪಡ್ತಾರೆ. ಅಣ್ಣಯ್ಯ ನಮ್ಗಾಗಿ ಎಷ್ಟೋ ಕಷ್ಟಪಟ್ಟಿದ್ದಾರೆ, ಅದು ನಿನಗೂ ಗೊತ್ತಲ್ಲ. ನಾವು ಮನೆ ಬದಲಾಯಿಸಿದ್ರೆ ಅವರು ಒಂಟಿಯಾಗುತ್ತಾರೆ. ನೀವು ಏಕೆ ಹಾಗೆ ಆಲೋಚಿಸ್ತಾ ಇಲ್ಲ? ಸುರೇಶ್, ಸೆಂಟಿಮೆಂಟು ನಮ್ಮ ಹಸುವೆನ ಈ ಬಿಸಿನ ತಡೆಯೋಕ್ಕಾಗಲ್ಲ. ಆರೋಗ್ಯ ಹಾಳಾಗುತ್ತೆ ಇಲ್ಲಿ. ನನಗೆ ನಿನ್ನೆಯಿಂದ ತಲೆನೋವು ಬರ್ತಾ ಇದೆ. ನಾನು ಈ ದಿನ ಸಾಯಂಕಾಲವೇ ಸಾಮಾನು ಜೋಡಿಸ್ಕೊಂಡು ಹೊರಟೋಗ್ತೀನಿ. ನೀವು ಬರ್ತೀರೋ ಇಲ್ವೋ ಅನ್ನೋದು ನಿಮ್ಮಿಷ್ಟ. ನಮ್ಮನ್ನ ಈ ಚಾವಡಿಲಿ ಇರುವಂತ ಮಾತ್ರ ಹೇಳಿದ್ರೆ ಇರಲ್ಲ. ಅಣ್ಣ, ಏನ್ ಮಾಡು ಅಂತೀಯ? ಇವರು ನಿಜಕ್ಕೂ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ. ಆ ಬಾಡಿಗೆ ಮನೆಗೆ ಅಡ್ವಾನ್ಸ್ ಕಟ್ತೀನಿ. ಲೋನಿನ ಭಾರ ಒಂದು ಕಡೆ, ಹೆಂಡತಿಯರ ಹಠ ಮತ್ತೊಂದು ಕಡೆ. ಸುರೇಶ್ ಅರುಣ್ ಇಬ್ಬರು ದಿಕ್ಕು ತೋಚದ ಸ್ಥಿತಿಯಲ್ಲಿ ತಾಯಿ ತಂದೆಯರಿಗೆ ನಿಜ ಹೇಳಿ ಊರಿನಲ್ಲಿರುವ ಒಂದು ಆಧುನಿಕ ಭವನವನ್ನು ಬಾಡಿಗೆಗೆ ತಗೊಂಡು ಹೊರಟೋಗ್ತಾರೆ. ಸುರೇಶ್ ಅರುಣರು ಅವನಿ ಅಂಜಲಿ ಜೊತೆ ಹೊರಟು ಹೋಗಿದ್ದರಿಂದ ಪ್ರಸಾದ್ ಶಾರದ ಮರ ಎದೆ ಹೊಡೆಯುತ್ತದೆ. ಆ ಹಳೆ ಮನೆ ಮತ್ತೆ ನಿಶಬ್ದವಾಗಿ ಬಿಡುತ್ತದೆ. ಒಂದು ಸಾಯಂಕಾಲದ ವೇಳೆ ಪ್ರಸಾದ್ ಜಗಲಿ ಮೇಲೆ ಕೂತ್ಕೊಂಡು ಶೂನ್ಯದಲ್ಲಿ ನೋಡ್ತಾ ಇರ್ತಾನೆ. ಶಾರದಮ್ಮ ಒಳಗಡೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ನೋಡಿದ್ರೇನ್ರಿ, ನಾವು ಕಷ್ಟಪಟ್ಟು ಬೆಳೆಸಿದ ಮಕ್ಕಳು ಬಿಸಿನ ತಡಿಲಾರ್ದೆ ನಮ್ಮನ್ ಬಿಟ್ಟು ಹೊರಟೋದ್ರು. ನಮ್ಮ ಮನೆ ಹಳೇದಾಗಿರೋದು ನಮ್ ತಪ್ಪ. ನಮ್ಮ ಬಡತನವೇ ನಮ್ಮ ದೂರವನ್ನು ಬೆಳೆಸಿದೆ. ನನಗೆ ಇದು ಸಹಿಸಕ್ ಆಗ್ತಾ ಇಲ್ಲಯ್ಯ. ಇದು ನಮ್ ತಪ್ಪಲ್ಲ ಶಾರದಾ, ಎಲ್ಲ ಕಾಲದ ಮಹಿಮೆ. ಈ ಧನಿಕ ಮಕ್ಕಳಿಗೆ ಈ ಬಡತನ, ಈ ಬಿಸಿಲಿನದಗೆ ಅಭ್ಯಾಸವಿಲ್ಲ. ನಮ್ಮ ಮಕ್ಕಳು ಕೂಡ ಅವರ ಮಾತನ್ನು ಕೇಳದೆ ತಪ್ಪಾಗೋದಿಲ್ಲ. ರಮೇಶು, ನೀನು ಕೂಡ ಹೊರಟೋಗೋ. ಅನಾಮಿಕಳನ್ನಾದ್ರೂ ಸುಖವಾಗಿಡು. ನಿನಗೆ ಯಾವ ತೊಂದರೆಯೂ ಬರಬಾರ್ದು ಅಂತ ಅಂದ್ಕೊಂಡೆ ಹೊರತು ಈ ಹಳೆ ಮನೆಯೇ ನಿನಗೆ ಶಾಪವಾಯ್ತು ಏನೋ ಕಣೋ. ಅಪ್ಪ, ನೀನೇನ್ ಮಾತಾಡ್ತಾ ಇದ್ದೀರಾ? ನಾನು ತಮ್ಮಂದಿರನ್ನು ಓದಿಸಿದ್ದು ಅವರು ಸುಖವಾಗಿರ್ಬೇಕು ಅಂತ. ಅವರು ಹೊರಟು ಹೋದ್ರು ಅಂತ ನಾನು ದುಃಖ ಪಡ್ತಾ ಇಲ್ಲ. ನೀವು ದುಃಖ ಪಡ್ತಾ ಇದ್ರೆ ನನಗೆ ಎದೆ ನೋವು ತಪ್ಪ. ನಾನು ನಿಮ್ಮನ್ ಬಿಟ್ಟು ಎಲ್ಲಿಗೂ ಹೋಗಲ್ಲ.
ಆಗ ಪ್ರಸಾದನಿಗೆ ದಾಹವಾಗಿದ್ದರಿಂದ ಅನಾಮಿಕಳನ್ನು ಸ್ವಲ್ಪ ನೀರು ತಗೊಂಬ ಅಂತ ಕೇಳ್ತೇನೆ. ಮಡಕೆಯಲ್ಲಿ ನೀರು ತೆಗೆದುಕೊಂಡು ಬರ್ತಾ ಇರುವಾಗ ಅನಾಮಿಕಂಗೆ ಒಂದು ಆಲೋಚನೆ ಬರುತ್ತೆ. ಮಾವಯ್ಯ, ಮೊದಲು ನೀವು ನೀರ್ ಕುಡೀರಿ, ನಿಮ್ಮ ಮನಸ್ಸನ್ನು ಕೂಡ ಶಾಂತಿ ಮಾಡ್ಕೊಳ್ಳಿ. ಅವರು ನಮ್ಮ ಮೇಲಿನ ಕೋಪದಿಂದ ಹೋಗಿಲ್ಲ ಮಾವಯ್ಯ, ಕೇವಲ ಈ ಮನೆಯಲ್ಲಿರುವ ಬಿಸಿನ ತಡಿಲಾರದೆ ಹೋಗಿದ್ದಾರೆ. ಅವರನ್ನು ನಮ್ಮ ಮನೆಗೆ ತರಿಸ್ಲಿಕ್ಕೆ ನಂಗೊಂದು ಆಲೋಚನೆ ಇದೆ. ನನ್ನ ಆಲೋಚನೆಯಿಂದ ನಮ್ಮ ಮನೆಯನ್ನು ತಣ್ಣಗೆ ಬದಲಾಯಿಸೋಣ. ಅದು ಹೇಗೆ ಅಮ್ಮ? ನಮಗೆ ಈ ಹಳೆ ಮನೆಯನ್ನ ಮಹಡಿ ಹಾಗೆ ಬದಲಾಯಿಸುವ ಸಾಮರ್ಥ್ಯವಿಲ್ಲವಲ್ಲ, ಲೋನ್ ತಗೊಳ್ಳುವ ಧೈರ್ಯ ಕೂಡ ಇಲ್ಲ. ಅವರಿಗೇನೋ ಎಸಿ ಬೇಕು. ಮನೆಯಲ್ಲಿ ಫ್ಯಾನ್ ಹಾಕಿದ್ರು ಬಿಸಿ ಗಾಳಿ ಬರುವ ಪರಿಸ್ಥಿತಿಲಿದ್ದೀವಿ ನಾವು. ಮಾವಯ್ಯ, ಈ ಮಡಕೆ ನೀರು ಯಾಕೆ ತಣ್ಣಗಿದೆ ನಿಮ್ಗೆ ಗೊತ್ತಾ? ಹೊರಗಡೆ 40 ಡಿಗ್ರಿ ಬಿಸಿಲಿದ್ರು ಫ್ರಿಡ್ಜ್ ಅಲ್ಲಿ ಇಟ್ಟದ್ದಕ್ಕಿಂತ ಈ ನೀರು ಎಷ್ಟೋ ರುಚಿಯಾಗಿ ತಣ್ಣಗಿದೆ. ಅದು ಮಣ್ಣಿನ ಮಡಕೆ ಆಗಿದ್ರಿಂದ ತಣ್ಣಗಿದೆ ತಾಯಿ. ಅದರ ಸೂಕ್ಷ್ಮ ರಂಧ್ರಗಳಿಂದ ಗಾಳಿ ಹೋಗಿರೋದ್ರಿಂದ ಅದು ತಣ್ಣಗಿದೆ. ಸರಿಯಾಗಿ ಹೇಳಿದ್ರಿ ಮಾವಯ್ಯ. ಈ ಮಣ್ಣಿನ ಮಡಕೆ ಹೊರಗಿರುವ ಬಿಸಿನ ಒಳಗಡೆಗೆ ಬರೋದಿಕ್ಕೆ ಬಿಡೋದಿಲ್ಲ, ಹಾಗೆ ಒಳಗಿರುವ ಬಿಸಿನ ಹೊರಗಡೆ ಕಳಿಸುತ್ತೆ. ನಮ್ಮ ಮನೆಯನ್ನು ಕೂಡ ಈ ಮಡಕೆ ಹಾಗೆ ಬದಲಾಯಿಸಿದ್ರೆ ಹೇಗಿರುತ್ತೆ? ನನ್ನ ಉದ್ದೇಶವೇನು ಅಂತಂದ್ರೆ, ಈ ಹಂಚಿನ ಮೇಲೆ ಮಣ್ಣಿನಿಂದ ಒಂದು ಪ್ರತ್ಯೇಕವಾದ ಆವರಣವನ್ನು ಏರ್ಪಾಟು ಮಾಡೋಣ. ಮನೆಯನ್ನು ಮಡಕೆ ಹಾಗೆ ಬದಲಾಯಿಸೋದಾ? ಏನನಾಮಿಕಾ, ನಿನ್ನ ಮಾತು ಹುಚ್ಚಿನ ಮಾತಾಗಿದೆ. ಮನೆ ಅಂದರೆ ಸಿಮೆಂಟ್ ಇಟ್ಟಿಗೆಯಿಂದ ಕಟ್ತಾರೆ ಹೊರತು ಮಣ್ಣಿನಿಂದ ಕಟ್ಟೋದೇನು? ಅತ್ತೆ, ಪೂರ್ವ ಕಾಲದಲ್ಲಿ ಎಲ್ಲವೂ ಮಣ್ಣಿನಿಂದಲೇ ಇತ್ತು. ಅವು ಎಷ್ಟು ತಣ್ಣಗಿತ್ತು ನಿಮ್ಗೆ ಗೊತ್ತಲ್ಲ? ನಮ್ಮ ಹಳೆ ಹಂಚಿನ ಮೇಲೆ ಹಗುರವಾದ ಮಣ್ಣನ್ನ ಒಂದು ಪದರದಾಗಿ ಹಾಕಿ ಮನೆಯ ಸುತ್ತಲೂ ಮಡಿಕೆಗಳನ್ನು ಒಂದು ಕ್ರಮಬದ್ಧವಾಗಿ ಜೋಡಿಸಿದರೆ ಆ ಮಡಕೆಯ ಗಾಳಿ ಮನೆಯನ್ನ ತಣ್ಣಗೆ ಇರಿಸುತ್ತೆ. ಇದಕ್ಕೆ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ. ನಮ್ಮ ಊರಿನ ಕುಂಬಾರನನ್ನು ಕರೆಸಿದರೆ ಅವನ ಸಹಾಯದಿಂದ ನಾವು ಈ ಮನೆಯನ್ನ ಮಡಕೆ ಮನೆಯಾಗಿ ಬದಲಾಯಿಸಬಹುದು. ಏನಮ್ಮ, ಇದೆಲ್ಲ ಸಾಧ್ಯವೇನಾ? ನಿಜಕ್ಕೂ ಯಾವಾಗಾದ್ರೂ ಎಲ್ಲಾದ್ರೂ ಯಾರಾದ್ರೂ ಹೀಗೆ ಮಾಡಿದಾರಾ? ಒಂದು ವೇಳೆ ಮಳೆ ಬಂದ್ರೆ ಮಣ್ಣು ಕರಗಿ ಹೋಗಲ್ವಾ? ಮಾವಯ್ಯ, ಪ್ರಕೃತಿಯಲ್ಲಿರುವ ಸಹಜ ಸಿದ್ಧವಾದ ಸೂತ್ರನೇ ಇದು. ಮಳೆ ಬಾರದ ಹಾಗೆ ಮೇಲೆ ವಾಟರ್ ಪ್ರೂಫಿಂಗ್ ಹಾಗೆ ಸಹಜ ಸಿದ್ಧವಾದ ತೆಂಗಿನ ಹೊಟ್ಟನ್ನು ಉಪಯೋಗಿಸೋಣ. ನಾವು ದುಡ್ಡಿಲ್ಲ ಅಂತ ದುಃಖ ಪಡೋ ಅಗತ್ಯವಿಲ್ಲ. ಬುದ್ಧಿ ಇದ್ದರೆ ಏನಾದ್ರೂ ಸಾಧ್ಯನೇ. ನಾಳೆ ಬೆಳಿಗ್ಗೆ ನಾನು ಈ ಕೆಲಸ ಶುರು ಮಾಡ್ತೀನಿ. ಏನು ಅಂದ್ರೆ, ನೀವು ನನಗೆ ಸಹಾಯ ಮಾಡಬೇಕು. ಇನ್ನು ಮಾರನೇ ದಿನದಿಂದ 1 ವಾರದ ಕಾಲ ಮನೆ ಒಂದು ಪ್ರಯೋಗಶಾಲೆಯಾಗಿ ಬದಲಾಗುತ್ತದೆ. ಊರಿನ ಕುಂಬಾರನನ್ನು, ಮಣ್ಣಿನ ಕೆಲಸ ಮಾಡುವ ಮೇಸ್ತ್ರಿಗಳನ್ನು ಕರೆಯಿಸಿ ಹೆಂಚಿನ ಮೇಲೆ 1 ಅಡಿ ಮಣ್ಣನ್ನು ಹರಡಿಸಿ ಒಂದು ಡಿಸೈನ್ ಮಾಡಿಸುತ್ತಾರೆ. 1 ವಾರ ತಿರುಗುವವರೆಗೆ ಪ್ರಸಾದನ ಹಳೆ ಮನೆ ಒಂದು ಹೊಸ ಕೊಳೆಯನ್ನು ಹೊಂದಿರುತ್ತದೆ. ಹಂಚುಗಳು ಕಾಣಿಸಿದ ಹಾಗೆ ಮಣ್ಣಿನ ಆವರಣ, ಮಡಕೆಗಳ ಡಿಸೈನ್ ಇಂದ ಮನೆ ನೋಡಲಿಕ್ಕೆ ಒಂದು ದೊಡ್ಡ ಮಣ್ಣಿನ ಮಡಕೆ ಹಾಗೆ ಇರುತ್ತದೆ. ರಮೇಶ್ ದಿನವೂ ಆ ಮಡಕೆಯ ಮೇಲೆ ನೀರನ್ನು ಚೆಲ್ಲುತ್ತಾ ಇದ್ದರೆ ಆವಿ ಒಳಗಡೆಗೆ ಹೋಗಿ ತಂಪನ್ನು ಕೊಡುತ್ತಾ ಇರುತ್ತದೆ. ಏನಮ್ಮ ಅನಾಮಿಕಾ, ಈ ಮ್ಯಾಜಿಕ್ ಮಾಡಿದ್ಯಮ್ಮ. ನಿಜಕ್ಕೂ ಮನೆಯೊಳಗೆ ಬರುತ್ತಲೇ ಪರ್ವತದ ಮೇಲೆ ಗಾಳಿ ತಾಗಿದ ಹಾಗಿದೆ. ಈ ಮಣ್ಣಿನ ಸುವಾಸನೆ, ಆ ತಣ್ಣಗಿರೋ ತಂಪು, ನನ್ನ 60 ವರ್ಷದ ಜೀವನದಲ್ಲಿ ಇಂಥದ ಹಾಯನ್ನು ನಾನು ಯಾವತ್ತೂ ಅನುಭವಿಸಿಲ್ಲ ತಾಯಿ. ಆ ಧನಿಕರ ಎಸಿ ಕೂಡ ಇದ್ರ ಮುಂದೆ ಬಿದ್ದೋಗಿದೆ. ನಿಜಾನೇ ಕಣಯ್ಯ, ಈಗ ಅಡಿಗೆ ಮನೆಯಲ್ಲಿ ಕೂಡ ಬಿಸಿ ತಾಗ್ತಾನೆ ಇಲ್ಲ. ನಾನು ಹಾಯಾಗಿ ಅಡಿಗೆ ಮಾಡ್ತಾ ಇದ್ದೀನಿ. ಅನಾಮಿಕಾ, ನೀನು ನಿಜವಾಗಿ ನಮ್ಮನೆ ದೇವತೆ ಅಮ್ಮ. ಈ ಧಗೆಯ ಭಯ ಹೋಯ್ತು. ಅನಾಮಿಕಾ, ನಿನ್ನ ಐಡಿಯಾ ಸೂಪರ್ ಹಿಟ್ ಗೊತ್ತಾ? ಊರಿನಲ್ಲಿರೋರೆಲ್ಲ ನಮ್ಮ ಮನೆನ ನೋಡೋದಕ್ಕೆ ಕ್ಯೂ ಕಟ್ತಾ ಇದ್ದಾರೆ. ನಮ್ಮ ಮನೆ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೋತಾ ಇದ್ದಾರೆ. ಈಗ ನನ್ನ ತಮ್ಮಂದರನ್ನು ಕರೆಸಿ ಅವರಿಗೆ ಸರ್ಪ್ರೈಸ್ ತೋರ್ಸೋಣವಾ? ಹೌದು ಮಾವಯ್ಯ, ನಿಮ್ಮ ಮಕ್ಕಳು ಸೊಸೆಯರನ್ನ ಒಂದು ಸಲ ಭಾನುವಾರ ಊಟಕ್ಕೆ ಕರೆಯಿರಿ. ಈ ತಂಪು, ಈ ಸಹಜವಾದ ತಂಪನ್ನು ನೋಡಿ ಅವರು ಆನಂದ ಪಡ್ತಾರೆ. ಒಂದು ಭಾನುವಾರದ ದಿನ ಮಧ್ಯಾಹ್ನ ಸುರೇಶ್ ಅರುಣ್ ತಮ್ಮ ಹೆಂಡತಿಯರ ಜೊತೆ ಸೇರಿ ಬೇಸರದಿಂದಲೇ ಮನೆಗೆ ಬರುತ್ತಾರೆ. ಹೊರಗಡೆ ಏನೋ 44 ಡಿಗ್ರಿಗಳ ಬಿಸಿ, ರೋಡ್ ಮೇಲಿಂದ ಬಿಸಿ ಗಾಳಿ ಹೊಡಿತಾ ಇರುತ್ತದೆ. ಅವರು ಒಳಗಡೆಗೆ ಬರುತ್ತಲೇ ಒಂದೇ ಸಲಕ್ಕೆ ಆಶ್ಚರ್ಯವಾಗುತ್ತಾರೆ. ಸುರೇಶ್, ಏನಿದು? ಒಳಗಡೆಗೆ ಬರುತ್ತಲೇ ತಣ್ಣನೆ ಗಾಳಿ ತಗಲ್ತಾ ಇದೆ. ನಿಮ್ಮ ಅಣ್ಣ ಏನಾದ್ರೂ ಎಸಿ ಕೊಂಡ್ಕೊಂಡಿದ್ದಾರಾ? ಆದ್ರೆ ಎಸಿ ಮಾತ್ರ ಎಲ್ಲೂ ಕಾಣಿಸ್ತಾ ಇಲ್ಲ. ನಮ್ಮ ಮನೇಲಿ ಯಾವಾಗಲೂ ಇರುವ ಆ ಬೆವರಿನ ವಾಸನೆ ಕೂಡ ಬರ್ತಾ ಇಲ್ಲ. ಈಗ ಮೇಲಾಗಿ ಮಣ್ಣಿನ ವಾಸನೆ ಕೂಡ ಬರುತ್ತಾ? ಎಷ್ಟು ಅದ್ಭುತವಾಗಿದೆಯೋ. ಹೌದು ಅಕ್ಕ, ಹೊರಗಡೆ ಎಷ್ಟು ಬಿಸಿಲಿದ್ರೆ ಈ ಹಳೆ ಮನೆಯಲ್ಲಿ ಎಷ್ಟು ತಣ್ಣಗಿರೋದು ಹೇಗೆ ಸಾಧ್ಯ? ನನಗೆ ನಿಜಕ್ಕೂ ಬೆವರೇ ಬರ್ತಾ ಇಲ್ಲ. ಅರುಣ್, ಇಲ್ಲಿ ನೋಡು, ಒಳಗಡೆ ಎಷ್ಟು ಪ್ರಶಾಂತವಾಗಿದೆಯೋ. ಬನ್ರಮ್ಮ, ಬನ್ನಿ ಬನ್ನಿ. ಇದು ನಿಮ್ಮ ಅನಾಮಿಕಾ ಅಕ್ಕ ಮಾಡಿದ ಸೃಷ್ಟಿ. ನಮ್ಮ ಮನೆಯನ್ನ ಆಕೆ ಒಂದು ಮಡಕೆಯಾಗಿ ಬದಲಾಯಿಸಿದ್ಲು ತಾಯಿ. ಮಣ್ಣಿನಿಂದ ಈ ಮನೆಯ ಮಹಡಿ ಮೇಲೆ ತನ್ನ ಮಮಕಾರವನ್ನು ಸೇರಿಸಿದ್ದಾಳೆ. ಅದಕ್ಕೆ ಒಳಗಡೆ ಇಷ್ಟು ತಣ್ಣಗಿದೆ. ಅಪ್ಪ, ನಾವು ಲೋನ್ ಕಟ್ಕೊಂಡು ಆ ಬಾಡಿಗೆ ಮನೆಗೆ ದುಡ್ಡು ಸುರಿಸುತ್ತಾ ಕಷ್ಟಪಡ್ತಾ ಇದ್ದೀವಿ. ಅಲ್ಲಿ ಎಸಿ ಇದ್ರು ಸರಿ, ಈ ಆಪ್ಯಾಯತೆ, ಅನುರಾಗವಿಲ್ಲ, ಈ ಪ್ರಶಾಂತತೆ ಇಲ್ಲ.
ನಿಮ್ಮ ಪ್ರೇಮವಿಲ್ಲದ ಆ ಮನೆ ನಮಗೆ ನರಕ ಅನ್ಸುತ್ತಪ್ಪ. ಆದ್ರೆ ನಾವು ನಾವಾಗಿಯೇ ಹೋಗಿದ್ದರಿಂದ ಕೇವಲ ಗರ್ವದಿಂದ ಬಾರದೆ ಹೋಗಿದ್ದೀವಿ. ನಮ್ಮನ್ನು ಕ್ಷಮಿಸ್ಬಿಡಿ. ಸುರೇಶ್, ಅಂಜಲಿ, ಅವನಿ, ದುಃಖ ಪಡಬೇಡಿ. ಮಾವಯ್ಯ ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರಲಾರದೆ ಹೋಗಿದ್ದಾರೆ. ನಿಮ್ಮ ಮೇಲಿನ ಅವರ ಪ್ರೇಮವೇ ನನ್ನಲ್ಲಿ ಈ ಆಲೋಚನೆ ಬರಲಿಕ್ಕೆ ಕಾರಣವಾಯ್ತು. ಪ್ರಕೃತಿಯನ್ನು ನಾವು ಪ್ರೇಮಿಸಿದರೆ ಅದು ನಮ್ಮನ್ನ ಹೀಗೆ ಕಾಪಾಡುತ್ತೆ. ಈ ಮನೆ ನಿಮಗಾಗಿ ಯಾವಾಗಲೂ ತೆಗೆದೇ ಇರುತ್ತದೆ. ಇಲ್ಲಿ ಏನು ಬಿಸಿ ಇರೋದಿಲ್ಲ, ಕೇವಲ ಅನುರಾಗವೇ ಇರುತ್ತದೆ. ನೀವು ಕೂಡ ಮನೆಗೆ ಬಂದರೆ ನೋಡಬೇಕು ಎಂದು ಮಾವಯ್ಯನ ಮನಸ್ಸು ಪರಿತಪಿಸ್ತಾ ಇದೆ. ನನ್ನನ್ನು ಕ್ಷಮಿಸು ಅಕ್ಕ. ನಾನು ಪಟ್ಟಣದ ಗರ್ವದಿಂದ ನಿನ್ನ ಪ್ರೇಮವನ್ನು ನೋಡಲಾರದೆ ಹೋದೆ. ಈ ಮಣ್ಣಿನ ಮಡಿಕೆ ಮನೆ ನಮಗೆ ಒಂದು ಹೊಸ ಪಾಠ ಕಲಿಸಿದೆ. ಪ್ರಕೃತಿಗೆ ಹತ್ತಿರವಾಗಿ ಮನುಷ್ಯರಿಗೆ ಹತ್ತಿರವಾಗಿದ್ದರೆ ನಿಜವಾದ ಸುಖ ಎಂದು ಅರ್ಥವಾಗಿದೆ. ಹೌದು ಅಕ್ಕ, ನಾವು ಮತ್ತೆ ಈ ತಣ್ಣನೆ ಮನೆಗೆ ಬಂದ್ಬಿಡ್ತೀವಿ. ಆ ಬಾಡಿಗೆ ಮನೆ ನಮಗ್ ಬೇಡ, ನಾವೆಲ್ಲರೂ ಸೇರಿ ಇರೋಣ. ಅನಾಮಿಕಾ ಅಕ್ಕ, ನೀನು ನಮ್ಮ ಮನೆಗೆ ಸಿಕ್ಕ ನಿಧಿ. ಆ ದಿನ ಪ್ರಸಾದನ ಕುಟುಂಬ ಮತ್ತೆ ಒಂದಾಗುತ್ತದೆ. ಆ ಮಡಕೆ ಮನೆ ಅವರನ್ನು ಏಕ ಮಾಡುತ್ತದೆ. ಅನಾಮಿಕಳ ಬುದ್ಧಿವಂತಿಕೆ ನೋಡಿ ಊರೆಲ್ಲ ಮೆಚ್ಚಿಕೊಳ್ಳುತ್ತದೆ. ಸ್ವಲ್ಪ ಕಾಲದ ನಂತರ ಸುರೇಶ್ ಅರುಣ ತಮ್ಮ ಲೋನನ್ನು ತೀರಿಸುತ್ತಾರೆ. ಪ್ರಸಾದ್ ತನ್ನ ಸೇವಿಂಗ್ಸ್ ಕೊಡಲು ರಮೇಶ್ ಬೆಳೆಯ ಆದಾಯ ಎಲ್ಲವನ್ನೂ ಸೇರಿ ಒಂದು ದೊಡ್ಡ ಮಹಡಿಯನ್ನು ಕಟ್ಟಿಕೊಳ್ತಾರೆ. ಅನಾಮಿಕಾ, ನಮ್ಮ ಹೊಸ ಮಹಡಿ ಕಟ್ಕೊಂಡಿದ್ದೀವಲ್ಲ, ಮತ್ತೆ ಹಳೆ ಮಡಕೆ ಮನೆನ ಏನ್ ಮಾಡೋಣ? ಮಾವಯ್ಯ, ಆ ಮಡಿಕೆ ಮನೆ ನಮ್ಗೆ ಕಷ್ಟ ಕಾಲದಲ್ಲಿ ದಾರಿ ತೋರಿಸಿದೆ. ಅದಕ್ಕೆ ನಾವು ಹೊಸ ಮಹಡಿ ಮೇಲೆ ಕೂಡ ನಮ್ಮ ಮಣ್ಣಿನಿಂದ ಒಂದು ಇನ್ಸುಲೇಷನ್ ಲೇಯರ್ ಹಾಕಿಸೋಣ. ಆ ಹಳೆ ಮಡಿಕೆ ಮನೆಯ ನೆನಪು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಹಾಗೆ ಇರುತ್ತೆ. ಅದನ್ನು ನಾವು ಒಂದು ಅತಿಥಿ ಗೃಹದಾಗಿ ಇಟ್ಕೊಳ್ಳೋಣ. ನಮ್ಗೆ ಕಷ್ಟ ಬಂದರೆ ದಾರಿ ತೋರಿಸಿದ ಮಣ್ಣನ್ನು ನಾವು ಮರೆಯಬಾರದಲ್ವಾ ಮಾವಯ್ಯ? ಹೌದು ಅತ್ತಿಗೆ, ಈ ಹೊಸ ಮಾಡಿಯಲ್ಲಿ ಕೂಡ ನಾವು ಅದೇ ಮಣ್ಣಿನ ವಾಸನೆಯನ್ನು, ನಿನ್ನ ವಿಜ್ಞಾನವನ್ನು ಆಸೆ ಪಡ್ತಾ ಇದೀವಿ. ಅಣ್ಣನ ತ್ಯಾಗದಿಂದ ನಾವು ಓದ್ಕೊಂಡ್ವಿ, ನಿನ್ನ ವಿವೇಕದಿಂದ ನಾವು ಆನಂದದಿದ್ದೀವಿ. ಎಲ್ಲರೂ ಸೇರಿ ಇದ್ದರೆ ಯಾವ ಮನೆಯಾದರೂ ಆನಂದದ ನಿಲಯವೇ. ನನ್ನ ಸೊಸೆ ಅನಾಮಿಕಾ ಈ ಮನೆಗೆ ಬಂದ ಮಹಾಲಕ್ಷ್ಮಿ. ಆಕೆಯಿಂದಲೇ ನಮ್ಮ ಮುದಿ ಪ್ರಾಣಗಳು ಮತ್ತೆ ಉಸಿರೆಳ್ಕೊತಾ ಇದೆ. ಅತ್ತೆ, ಪ್ರೇಮವೇ ಬುನಾದಿಯಾಗಿ ವಿಜ್ಞಾನ ಗೋಡೆಯಾಗಿರುವ ಈ ಮನೆ ಯಾವಾಗಲೂ ತಣ್ಣಗೆ ಇರುತ್ತದೆ. ಆಕಾಶದ ಕೆಳಗೆ ನಾವು ಒಂದು ಚಿಕ್ಕ ಮಣ್ಣಿನ ಬಿಂದು. ಜೊತೆಯಾಗಿದ್ದರೆ ಅಲ್ವಾ ಸಮುದ್ರದಂತ ಬಲ. ಹಾಗೆ ಅನಾಮಿಕಾ ತನ್ನ ವಿವೇಕದಿಂದ ಒಂದು ಕುಟುಂಬವನ್ನು ಸೇರಿಸಿ ಬಡತನದಲ್ಲಿ ಕೂಡ ಮೇಧಸ್ಸಿನಿಂದ ಹೇಗೆ ಸುಖವಾಗಿರಬಹುದು ಎಂದು ತೋರಿಸಿದಳು. ಆ ಊರಿನ ಜನರು ಮಡಕೆ ಮನೆಯ ಕತೆ ಈಗಲೂ ಹೇಳ್ಕೊತಾ ಇರ್ತಾರೆ. ಒಂದು ಸಾಮಾನ್ಯವಾದ ಮಣ್ಣಿನ ಮಡಕೆಯ ಮನೆ ಒಂದು ಅಸಾಧಾರಣವಾದ ಅನುಬಂಧವನ್ನು ನಿಲ್ಲಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.